ಹಾಯ್ ಹಲೋ ನಮಸ್ತೆ ಮಯೂರ್ ಟಿ ವಿ ಹಾನಿಗಳಿಗೆ ಸ್ವಾಗತ. ವಿಷಯ ಏನಪ್ಪ ಅಂದ್ರೆ ಶ್ರೀ ದುರ್ಗಾದೇವಿ ದೇವಸ್ಥಾನದ 2008ರಿಂದ 2024ನೇ ವರ್ಷ ಅಂದರೆ 16 ವರ್ಷದಾಗ ದೇವಸ್ಥಾನ ಹೆಂಗಿತ್ತು ಅಂದ್ರೆ ಯಾವೈತಿ ಅಂದರೆ 2008ರಾಗ ಮಣ್ಣಿನ ಗುಡಿ ಇತ್ತು. ಅಂದರೆ ಏನು ಸಣ್ಣದಿತ್ತು, ಹಿಂಗೆ ಸಣ್ಣ ಚೌಕಟ್ಟು ಸಣ್ಣಕ್ಕಿತ್ತು. ಅವಾಗ ದಿನೇಶ್ ಕುಲಕರ್ಣಿ ಅನ್ನೋರು ರೋಡಿನ ಕಾಂಟ್ರಾಕ್ಟ್ ಇದ್ದು. ಹಂಗೆ ಏನಪ್ಪ ನಾ ರೋಡಿನ ಕಾಂಟ್ರಾಕ್ಟ್ ಅದನ್ನಿಲ್ಲ, ದೇವಿ ಅಪ್ಪಡಿ ನಮ್ಗೆ ದಿನೇಶ್ ಕುಲಕರ್ಣಿ ಅವ್ರಿಗೆ ಕೊಟ್ಟಂಗೆ ನಾ ಅದು ರೋಡಿನ ಕಾಂಟ್ರಾಕ್ಟ್ ಅದನ್ನ ಹಂಗೆ ಕಟ್ಟೋಣ ಅಂತ ಆಗಿದ್ದಾಗಿ ರೋಡಿನ ಕಾಂಟ್ರಾಕ್ಟ್ ಅದೇನು ಮತ್ತು ಇದೊಂದು ಐತಿ ಕೆಲಸ ಮಾಡೋಣ ಅಂತ ಗುಡಿ ಕಟ್ಕೊತ ಹೋದಂಗೆ ವರ್ಷಾನುವರ್ಷ ಹಂಗೆ ಬೆಳ್ಕೊಂತ 2024 ಇಸ್ವಿ ಒಳಗೆ ಹೆಂಗಾಗೈತಿ ಅಂದ್ರೆ ಹಂಗೆ ವರ್ಷಾನುವರ್ಷ ಜನಾನು ಕೊಡೋದು ಏನಿಗೆ ಕೊಡ್ತಾರೆ ಮಾಡ್ತಾರೆ. ವರ್ಷನೂ ಬೆಳ್ಕೊಂತ ಹೊಂಟೈತತ್ತು, ಅದ್ರದ್ದೇನು ಕಮ್ಮಿ ಆಗಿಲ್ಲ. ಅದಕ್ಕೆ ಅಂತಾರೆ ವರ್ಷಾನುವರ್ಷ ಹೆಂಗೆ ಇಂಪ್ರೂವ್ ಆಗ್ಬೇಕು ಅಂತಿದ್ದಲ್ಲಿ ಇವ್ರು ಎಷ್ಟು ಅಪ್ಪಣೆ ಕೊಡ್ತಾರಲ್ಲ, ಜನಕ್ಕೂ ಒಳ್ಳೇದಾಗೈತಿ, ಹಾಗೆ ಭಕ್ತರಿಗೆ ಎಲ್ಲರಿಗೂ ಒಳ್ಳೇದಾಗೈತಿ. ಊರಿಗೇನು ಆಗಿಲ್ಲ, ಇವರು ಚಲೋ ಆಗೈತಿ ಇವರು. ಅಂದರೆ ಈ ವರ್ಷ ಕಾರ್ತಿಕೋತ್ಸವ ಮಂಗಳವಾರ ಸಾಯಂಕಾಲ ಸರಿಯಾಗಿ 7 ಗಂಟೆಗೆ ಅತಿ ವಿಜೃಂಭಣೆಯಿಂದ ಮಾಡಿದರು. ಎಲ್ಲಿರೋದು ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ರೋಡ್, ಹಾನಗಲ್ ಟಾಕೀಸ್ ಹತ್ತಿರ ಅಲ್ಲಿ ಗುಡಿ ಐತಿ. ಇದು ಪೂಜಾ ಮಾಡಿದ ಭಟ್ರೇಶ್ವರು ಅರುಣ್ ನಾಡಿಗೇರ್ ಹಾಗೂ ದಿನೇಶ್ ಕುಲಕರ್ಣಿ, ಮಾರ್ತಾಂಡರಾವ್ ಪಾರ್ವಾಂಕರ್ ಹಾಗೂ ಪ್ರದೀಪ್ ಸುಗಂಧಿ, ಕಾಮನಹಳ್ಳಿ ಮುರಳೀಧರ್, ಕಿಶೋರ್ ಬಂಕನಾಳು ಹಾಗೂ ಕೃಷ್ಣ ಕುಂಟೆ, ಸತೀಶ್ ಕುಲಕರ್ಣಿ, ರಿದ್ದಿ ಗುರು ಹಾಗೂ ಅರ್ಜುನ್ ಹಾಗೂ ವೇದ ಭಟ್ ಮಾಸ್ತರು, ಹಾಗೆ KL ದೇಶಪಾಂಡೆ ಸರ್ ಹಾಗೂ ವಿನಾಯಕ್ ಕುಲಕರ್ಣಿ ಎಲ್ಲರೂ ಸೇರಿ ಭಾಗವಹಿಸಿದ್ದರು. ಮುಂದಿನ ಏನಿದೆ ಅವ್ರ ಅಧ್ಯಕ್ಷ ಅವ್ರದ್ದೊಂದು 2 ಭಾಷಣ ಕೇಳೋಣ. ನಮಸ್ಕಾರ. ಮಯೂರ್ ಟಿ ವಿ ಹಾನಿಗಳಿಗೆ ಇದಕ್ಕೊಂದು ಹೊಸ ಸ್ವರೂಪವನ್ನು ನೀಡಿ ಎಲ್ಲ ಡಿಮಾಲಿಷ್ ಮಾಡಿ ಹಂಚಿಂದು ಕಟ್ಟಡವನ್ನು ಈ ರೀತಿ ಸಿಮೆಂಟ್ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿ ಗುಡಿ ಒಂದು ಜೀರ್ಣೋದ್ಧಾರ ಕಾರ್ಯ ಮಾಡಿದಾದಮೇಲೆ ಇದ್ರ ಜೊತೆಗೆ ಮತ್ತು ಸಣ್ಣ ಪುಟ್ಟ ಕೆಲಸಗಳು ನಿರಂತರ ನಡೀತಾ ಬಂದವು. ನಳ ಕೊಟ್ಟುಕೊಂಡ್ರು. ಆಮೇಲೆ ಜಾತ್ರೆ ಬಂದಾಗ ಇಲ್ಲಿ ವಿಶೇಷವಾಗಿ ಈ ದ್ಯಾಮವ್ವ ಮತ್ತು ದುರ್ಗಾದೇವಿ ಇವೆರಡೂ ಏನದಾವ ಅಂತಂದ್ರೆ ಅಕ್ಕಂಗಿಯರು. ಹಾಗಾಗಿ ಆ ಭವನಿ ಒಳಗೆ ಇಡೀ ಹನಗಲ್ ಗ್ರಾಮದ ಜನರು ಅಲ್ಲಿ ದ್ಯಾಮವ್ವನ ಗುಡಿಗೆ ಹೋಗ್ಬೇಕಾರೆ ಹೋಗಿ ಇಲ್ಲಾರ ಗುಡಿ ತುಂಬಿಟ್ಟು ಬರ್ತಾರೆ, ಅಥವಾ ಇಲ್ಲಿ ಮುಗಿಸ್ಕೊಂಡು ನೀರು ಹಾಕಿ ಅಲ್ಲಾರ ಹೋಗ್ತಾರೆ. ಆಮ್ಯಾಗ ಸಣ್ಣ ಮಕ್ಕಳು ಅವು ಬೇಡ್ಕೊಂಡಿರ್ತಾರೆ ಮತ್ತೊಂದು. ಹಾಗಾಗಿ ಒಂದು ಜಾಗೃತವಾದಂಥ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ತಿ ಮುಗಿಸಿ ಆಮೇಲೆ ಕಾರ್ತಿಕ ಮಾಸದಲ್ಲಿ ಅವತ್ತಿನಿಂದ ಈ ದಿನದವರೆಗೂ ಪ್ರತಿ ವರ್ಷ ಅದ್ಧೂರಿಯಾಗಿ ಒಂದು ಕಡೆ ಕಾರ್ತಿಕ ಅಂತಂದು ಸಾಯಂಕಾಲ ಒಂದು 3 ತಾಸಿನ ಕಾರ್ಯಕ್ರಮ, ದೀಪೋತ್ಸವ ಪೂರ್ತಿ ಓಣಿ ತುಂಬ ಅಕ್ಕಪಕ್ಕದಲ್ಲಿ ಪ್ರಣತಿಯನ್ನು ಬೆಳಗಿ ಮಂಗಳಾರತಿ, ಮಹಾನೈವೇದ್ಯ, ಆಮೇಲೆ ಎಲ್ಲ ಜಾತಿ ಪಂಥ ಏನಿಲ್ಲ ಎಲ್ಲರೂ ಬರ್ತಾರೆ. ಅದ್ದೂರಿಯಾಗಿ ಕಾರ್ಯಕ್ರಮ ಪುರೋಹಿತರು ನೈವೇದ್ಯ ಆದಮೇಲೆ ಎಲ್ಲರಿಗೂ ಅನ್ನ ಸಂತರ್ಪಣೆ ಇದು ಇರ್ತದೆ.
ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ 2008ರಿಂದ ಪ್ರಾರಂಭವಾಗಿ ಇವತ್ತಿಗೆ 16 ವರ್ಷ ಆಗಿದೆ. ಈ 16 ವರ್ಷದೊಳಗೆ ನಿರಂತರವಾಗಿ ಎಲ್ಲ ಭಕ್ತ ಜನರು ಹಾಗೂ ದಿನೇಶ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಅನ್ನಪ್ರಸಾದವನ್ನು ಏರ್ಪಡಿಸಿ ವಿಜೃಂಭಣೆಯಿಂದ ಕಾರ್ತಿಕವನ್ನು ಆಚರಿಸುತ್ತಾ ಬಂದಿರುತ್ತೇವೆ. ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ 2008ರಿಂದ ಪ್ರಾರಂಭವಾಗಿ ಇವತ್ತಿಗೆ 16 ವರ್ಷ ಆಗಿದೆ. ಈ 16 ವರ್ಷದೊಳಗೆ ನಿರಂತರವಾಗಿ ಎಲ್ಲ ಭಕ್ತ ಜನರು ಹಾಗೂ ದಿನೇಶ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಅನ್ನಪ್ರಸಾದವನ್ನು ಏರ್ಪಡಿಸಿ ವಿಜೃಂಭಣೆಯಿಂದ ಕಾರ್ತಿಕವನ್ನು ಆಚರಿಸುತ್ತಾ ಬಂದಿರುತ್ತೇವೆ. ನಮಸ್ಕಾರ. ಈ ದುರ್ಗಾದೇವಿ ಗುಡಿ ಮೊದಲೇಕ ಹಂಚಿಂದಿತ್ತಿಲ್ಲಿ. ಇದನ್ನು 2008ರೊಳಗೆ ಏನಾಯ್ತು ಅಂತಂದ್ರೆ ನಮ್ಮ ದಿನೇಶ್ ಅವರು ಅವ್ರ ನೇತೃತ್ವದೊಳಗೆ ಅವ್ರು ಅವಾಗ ಸಣ್ಣ ಪುಟ್ಟ ಹನಗಲ್ ತಾಲೂಕಿನ ಒಳಗೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರು. ಸೊ ಆ ನೆವದಿಂದ ಈ ದುರ್ಗಾದೇವಿ ಗುಡಿ